ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ನಗರ ವ್ಯಾಪ್ತಿಯ ಶಾಸಕರು ಮತ್ತು ಸಂಸದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರು. ಮುಖ್ಯಮಂತ್ರಿಯನ್ನು ಭೇಟಿಯಾದ ಬಿಜೆಪಿ ಸಂಸದರು ಶಾಸಕರು ಬೆಂಗಳೂರು ನಗರದಲ್ಲಿ ಗೆದ್ದಿರತಕ್ಕಂಥ ಬಿಜೆಪಿ ಪಕ್ಷದ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು, ಮತ್ತು ಬಜೆಟಲ್ಲಿ ರಸ್ತೆ ಮತ್ತು ಉದ್ಯಾನವನ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಹಣವನ್ನು ಮೀಸಲಾತಿ ಮಾಡಬೇಕು ಅಂತ ಮನವಿ ಪತ್ರದಲ್ಲಿ ಸಲ್ಲಿಸಿದ್ದಾರೆ. ಮನವಿ ಪತ್ರದ ಸಲ್ಲಿಸಿದ ಶಾಸಕರುಗಳಿಗೆ ಮತ್ತು ಸಂಸದರುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಧಾರವಾಗಿ ಸ್ವಾಗತ ಮಾಡಿ ತನ್ನ ನಿವಾಸದಲ್ಲಿ, ಅಧಿಕಾರದ ನಿವಾಸದಲ್ಲಿ ಕುಂಡ್ರಿಸಿ ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗಳ ಬಗ್ಗೆ ಕೇಳಿದರು. ಇದರ ಜೊತೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದರು. ಈ ಚರ್ಚೆ ಮಾಡಿದಾಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಸಂಸದ ಮೋಹನ್ ಅವರು ಮತ್ತು ಹಲವಾರು ಶಾಸಕರುಗಳು ಭಾಗವಹಿಸಿದರು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಚೆನ್ನಾಗಿ ಸ್ಪಂದಿಸಿದರ ಜೊತೆಗೆ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಾನು ಎಲ್ಲದಕ್ಕೂ ಬದ್ಧವಾಗಿದ್ದೀನಿ, ನಿಮ್ಮ ಸಹಕಾರದಿಂದ ನಾವು ಅಭಿವೃದ್ಧಿ ಮಾಡೋಣ ಬನ್ನಿ ಅಂಥೇಳಿ ಈ ಬಿಜೆಪಿ ಶಾಸಕರುಗಳಿಗೆ ಸಿದ್ದರಾಮಯ್ಯನವರು ಕೂಡ ಸಮಾಧಾನ ನೀಡಿದರು. ಅದಕ್ಕೆ ಬಿಜೆಪಿ ಶಾಸಕರುಗಳು ನೀಡಿದ ಮನವಿ ಪತ್ರದ ಪ್ರಕಾರ ರಸ್ತೆ ಮತ್ತು ಉದ್ಯಾನವನದ ಜೊತೆಗೆ ಮೆಟ್ರೋ ಚಾರ್ಜ್ಗಳನ್ನು ಕಡಿಮೆ ಮಾಡಬೇಕು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀರಿ, ಇನ್ನೂ ಕಡಿಮೆ ಮಾಡಬೇಕು. ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತಾಯಿದೆ. ಮೆಟ್ರೋ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದ್ದಕ್ಕೆ ಬಡವ್ರಿಗೆ ತೊಂದರೆ ಆಗ್ತಾಯಿದೆ. ಬಡವ್ರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ಕಡಿಮೆ ಮಾಡಬೇಕು ಅಂತ ಕೂಡ ಬಿ ಜೆ ಪಿ ನಿಯೋಗ ಮನವಿ ಮಾಡಿತು. ಇದಕ್ಕೆ ಕೂಡ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ನೀಡಿದರು. ಬಿ ಜೆ ಪಿ ನಗರ ವ್ಯಾಪ್ತಿಯ ಎಲ್ಲ ಶಾಸಕರುಗಳು ಭಾಗವಹಿಸಿರೋದ್ರಿಂದ ಈ ಮುಖ್ಯಮಂತ್ರಿ ಭೇಟಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ಬಿ ಜೆ ಪಿ ಹೋಗಿದ ನಿಯೋಗಕ್ಕೆ ಮುಖ್ಯಮಂತ್ರಿಯವರು ಕೂಡ ಭಾಳ ಸಮಾಧಾನವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ, ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಬಗ್ಗೆ ಎಲ್ಲರನ್ನೂ ವಿಚಾರಿಸಿ ಕಳಿಸಿದ್ದಾರೆ.